ಹೌದು. ನೀನು ಆಚೆಗೆ ನಿಲ್ಲು, ಈತನನ್ನು ನಾನು ಎಬ್ಬಿಸುವೆನು. Yeah,
ಪ್ರಿಯ ಪ್ರಿಯರೇ, ನಾನು ತಾನೆಂತ ಕೇಳುತ್ತಿರುವಿಯಾ? ನೀನು ಇಂಥ ರಾತ್ರಿಯಲ್ಲಿ ಬಂದಿರುವಿಯಲ್ಲ, ಅದಕ್ಕಾಗಿ ಕೇಳಿದನು. ನೀನು ದಾರಂದು ನಾನು ತಾನೆಂತ ನಿನಗೆ ಹೇಳಬೇಕೆ? ಹೇಳಬೇಕು ಪ್ರಿಯರೇ. ಕೇಳಿದ ಮೇಲೆ ನನ್ನ ಆಸೆಯನ್ನು ತೀರಿಸುವಿಯಾ? ತೀರಿಸುವ ಆಟ ಆದರೆ ತೀರಿಸುವನು, ಇಲ್ಲವಾದರೆ ಯಾರು ಮಾಡುವುದೇನಿರುವುದು? ಪ್ರಿಯ ಪ್ರಿಯರೇ, ಹೇಳುವೆನ ಕೇಳು. ಚೆನ್ನಾಗಿ ಹೇಳು. ಪ್ರಿಯರೇ, ಬರಬೇಡ. ಪ್ರಿಯ ಪ್ರಿಯರೇ, ನಾನು ದಾರಂದರೆ ನೀನು ದಾರು. ಪ್ರಿಯರೇ, ನಾನು ಲೋಕಕ್ಕೆ ಒಡೆಯನಾದ ಕೌರವಿಯ ಮಗಳು ಎಂಬ ಹೆಸರು ಉಳುಚಿದೇವಿ ಅಂತ ಕರೆಯುವರು. ಹೌದೇನು ಪ್ರಿಯರೇ? ಪ್ರಿಯ ಪ್ರಿಯರೇ, ನದಿಯಲ್ಲಿ ನೀನು ಸ್ನಾನ ಮಾಡುವಾಗ ಮಾಯಾ ಪಾಶದಿಂದ ನಿನ್ನನ್ನು ಈ ನಾಗಲೋಕಕ್ಕೆ ಕರೆದುಕೊಂಡು ಬಂದಿರುವೆನು. ಏತಕ್ಕೆ ಕರೆದು ತಂದಿರ್ವಿ? ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ. ಮತ್ತೆ ನಾಗಲೋಕದಲ್ಲಿ ನನ್ನಂತ ರೂಪಿಷ್ಟವಿಲ್ಲೇ ಪ್ರಿಯರೇ. ಪ್ರಿಯ ಪ್ರಿಯರೇ, ಇದ್ದರೆ ನಿನ್ನನ್ನೇಕೆ ಕದ್ದು ತರಬೇಕಾಗಿತ್ತು? ನನ್ನ ಆಸೆಯನ್ನು ತೀರಿಸು ಸುಂದರ ಮೂರು ಲೋಕದ ವೀರ. ಅಂಗಣಾಮಣಿಯೇ, ಎಲ್ಲೆಲ್ಲ ಕಲಿತೆ ಪಡುವುದಕ್ಕಾಗಿ ಇಲ್ಲಿಗೆ ನಿನ್ನನ್ನ ಕರೆದ ಇದು ಮಾತ್ರ ನಿನಗೆ ಬರವಲ್ಲ. ಹಾಗೆ ಕನ್ಯಾಮಣಿ, ನೀನು ನೀತಿವಂತ ಸ್ತ್ರೀಯಳು, ಹಾಗೆ ಪರಾಪುರುಷರಲ್ಲಿ ಒಬ್ಬ ಒಂಟಿಯನ್ನಾಗಿ ಇಂಥ ರಾತ್ರಿ ವೇಳೆಯಲ್ಲೇ ನಿನ್ನ ಹರ ಮನೆಯಲ್ಲಿ ತಂಗಿಸಿಕೊಂಡರೆ ಈ ಧರ್ಮಕ್ಕೆ ಕಳಿಸವಲ್ಲ. ನಿನ್ನಗೆ ನಾನು ಬಹುಜಿಲಯದಿಂದ ಹೇಳಿದನು, ನನ್ನನ್ನು ನಮ್ಮ ನರಲೋಕಕ್ಕೆ ಕಳಿಸಿಕೊಡು ಸರ್ಪರಾಜನ ಮಗಳೇ. ಸುಮ್ಮನೆ ಏತಕ್ಕೆ ಮಾಡಿ ಒಳಗಡೆ ಮಾಡುವುದಕ್ಕೆ ಬಂದಿಲ್ಲ, ಮತ್ತೆ ಏತಕ್ಕೆ ಬಂದಿರುವಿ? ನಿನ್ನ ಮೇಲೆ ಮನಸ್ಸಿಟ್ಟು ನಿನ್ನನ್ನು ಕತ್ತು ತಂದ್ರವೇನು? ನನ್ನ ಮೇಲೆ ಮನಸ್ಸಿದವದಕ್ಕೆ ನಾನೇನು ಕಾಮಪುರುಷನಲ್ಲ. ನಿನ್ನನ್ನು ಪತಿಯನ್ನಾಗಿ ಪಡೆಯಬೇಕೆಂದು ನಿರ್ಧಾರವನ್ನು ಮಾಡಿಕೊಂಡ್ರೆ
ಏನು ನನಗೆ ಸತಿರು ಪ್ರಿಯ ನಿನಗೆ ಅತಿ ಇರುವಳೆಂದು ನನಗೆ ತಿಳಿದಿರಬಹುದು. ಹೌದು ಶ್ರೀ ತಿಳಿದೇನೆ ನನ್ನ ಕದ್ದು ತಂದ್ರವೇನೋ ಏತಕ್ಕೆ ತಂದಿರುವೆ? ನಿನ್ನ ಪೌರುಷಕ್ಕೆ ಮೆಚ್ಚಿ. ನನ್ನ ಪೌರುಷಕ್ಕೆ ಮೆಚ್ಚಿದೆ. ನನಗಿಂತ ಪೌರುಷರನ್ನು ನೋಡಿಕ ನಾನು ಪೌರುಷ ಇದ್ದದ ಕಲೆ ನಿಮ್ಮಂತ ಸ್ತ್ರೀಯರನ್ನು ನಾನು ಮುಟ್ಟಬಹುದಲ್ಲ. ಸ್ತ್ರೀಯರೇ ಏಕೆ ಮುಟ್ಟುವುದಿಲ್ಲ? ಆದರೆ ಗಂಡುಗಳಿಗಳಾದ ಪಾಸ್ಪಶಾಸ್ತ್ರೆಯನ್ನ ಪಡೆದ ಮಾಸ್ತರು ಇಂಥ ಎಳಮಕ್ಕಳಲ್ಲ ದಂಡಿಗೆ ಹೋಗಿ ಹತ್ತತರ ನೀನು ಗಂಡುಗಲಿ ಮೂರು ಲೋಕದ ವೀರನು ಶಿವನನ್ನ ಗೆದ್ದ ಪಾಶುಪತಾಸ್ತ್ರವನ್ನು ಪಡೆದಂಥವನೆಂದು ತಿಳಿದೆ ನಿನ್ನ ಬಳಿಗೆ ನಾನು ಬಂದೆನೋ ನಿನ್ನನ್ನು ಇಲ್ಲಿಗೆ ಕಳತಂದೇನೋ. ಎಲೆ ಸ್ತ್ರೀಯರೇ ನಿನ್ನಂತರ ಸಾವಿರಾರು ಮಂದಿ ಬಂದು ಕೇಳಿದರೆ ನಾನು ಅದರಂತೆ ಒಪ್ಪಿಕೊಳ್ಳಬೇಕೆ? ಮಾತನಾಡಬಾರದು. ಏಕೆ ಅಂದರೆ ನೀವು ಕನ್ಯಾ ಹುಡುಗಿ ಮೂರು ಲೋಕದ ಗಂಡುಗಲಿಯಾದ ಪಾರ್ಥ ಎಲೆ ನಾಡವಾಡಿ ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮೆಚ್ಚಿದೆನು. ನಾನು ಯಾತ್ರೆಗೆ ಬಂದಿರುವುದು ಪ್ರಿಯಳೇ. ಪ್ರಿಯಳೇ ನನ್ನ ರೂಪ ಲಾವಣ್ಯದಲ್ಲಿ ಏನಾದರೂ ಲೋಪದೋಷವಿರುವುದೇ? ಪಾರ್ಥ ಮೆಚ್ಚಿ ಬಂದಿರುವೆನೋ ಎನ್ನ ಆಸೆಯನ್ನು ತೀರಿಸು, ಸತಿಯನ್ನಾಗಿ ಸ್ವೀಕರಿಸು ಪ್ರಿಯ. ಕೇಳು ಎನ್ನ ಸುಂದರವಾದ ನುಡಿಯ. ಹಾಗೆ ಸ್ವಲ್ಪ ರಾಜನ ಕುವರಿ ಸ್ವಲ್ಪ ತಡಿ. ಅಂಗಜನ ಅರಿಗಿಣಿ ಅಂತ ಇದ್ದ ನಿನ್ನ ಸೌಂದರ್ಯಕ್ಕೆ ನಾನು ಮಾರಿ ಹೋಗಿರುವೆನು, ಇದು ನಿಜ. ಶೃಂಗಾರ ಧರಣಿಯಲ್ಲಿ ನಿಲ್ಲಿಸಿದ ಗಂಗಾ ವಾಗಣಿಯಲ್ಲಿ ಎಲ್ಲ ಮನವು ಮದವೇರಿ ನಿನ್ನ ತಂಗೈವಾಗಿದೆ ಎಂದು ಮನವು ನಲದಾಡ್ತವೆ. ಹಾಗೆ ಸ್ತ್ರೀಯರೇ ಪ್ರಿಯ ಆದರೂ ನಮ್ಮ ಲೋಕದಲ್ಲಿ ಪಾಂಚಾಲ್ಯ ಪಟ್ಟಣದ ಒಡೆಯನಾದ ಧ್ರುಪದರಾಯನ ಕುಮಾರಿಯಾದ ದ್ರೌಪದಿಯನ್ನ ಮಧ್ಯಯಾಂತ್ರದಲ್ಲಿ ಗೆದ್ದ ವೀರಾದ ವೀರರ ಶ್ರೀಲಾಗ ವೀರರನ್ನ ಕಲಿಪಾರ್ತನನ್ನು ತಿರುಗಂಗಿತವನ್ನೇ ಪಡೆದು ಧ್ರುಪದ ತೊಂದರೆಯನ್ನು ಇವಾಗವನ್ನಾಗಿದ್ದೀನಿ.
ಕಾಮನಿ ಮೋಗಿನಿ, ಕಿರೀಟಿ, ಎಲೆ ನಾಗರಾಣಿ, ಅರ್ಜುನ, ಎಲೆ ಸ್ತ್ರೀಯ, ನಲ್ಲ ಸ್ತ್ರೀಯ ಏನು ಅದೇನು ಮಾತು ಚೆನ್ನಾಗಿಯೋ? ಪಾರ್ಥ, ಎಲೆ ಸ್ತ್ರೀಯಳೇ, ಮದುವೆ ಮಾಡಿಕೊ ಎಂದು ಕೇಳಿದರೆ ಕಲ್ಲೇಶನ ಮೆಚ್ಚುವುದಿಲ್ಲವೆಂದು ಕೇಳಿದೆಯಲ್ಲ ಎಲೆ ಸ್ತ್ರೀಯಳೇ, ಪಾರ್ಥ. ಅದೇ ಮದುವೆಯನ್ನ ಮಾಡಿಕೊಂಡಿರುವನಲ್ಲ ನಮ್ಮ ಅಣ್ಣನಾದ ಧರ್ಮರಾಜನು ಮತ್ತು ದ್ರೌಪದಿ ಏಕಾಂತದಲ್ಲಿ ಇರುವ ದೃಶ್ಯವನ್ನ ಕಂಡು ನನಗೆ ದೋಷ ಬರಗಳನ್ನು ಹೇಳಿದರು. ಅದಕ್ಕಾಗಿ ಆ ದೋಷವನ್ನ ಪರಿಹಾರ ಮಾಡುವುದಕ್ಕೆ ತೀರ್ಥಯಾತ್ರೆಗೆ ಬಂದಿರುವರು. ಪಾರ್ಥ, ಅದು ನಿಜ ಇರಲಿ. ಈಗ ನಾನು ಹೇಳುವುದೇನು, ನೀನು ಮಾತನಾಡುವುದೇನು? ಏನು ಹೇಳ್ತಿರ್ವಿ? ಕಾಮನಾಟಕ್ಕೆ ಕಲಿತಿರ್ವಿ. ಮದುವೆ ಮಾಡಿಕೊ ಎಂದು ಹೇಳಿದ್ರೆ ಕಲ್ಲೇಶನ ಮೆಚ್ಚುವುದಿಲ್ಲವೆಂದು ಹೇಳಿದೆಯಲ್ಲ. ಹೌದು ಸ್ತ್ರೀಯರೇ. ಪಾರ್ಥ, ಆ ಪರಮೇಶ್ವರನು ಗಂಗೆಯನ್ನು ತಂದು ಜಡಿಯಲ್ಲಿಟ್ಟುಕೊಳ್ಳಲಿಲ್ಲವೇ? ಸ್ತ್ರೀಯರೇ, ಪಾರ್ವತಿಯನ್ನು ಅರ್ಧನಾರೀಶ್ವರಿನಾಗಿ ಮಾಡಿಕೊಳ್ಳಲಿಲ್ಲವೇ? ಪ್ರಿಯ, ನನ್ನನ್ನು ಮೆಚ್ಚಿಕೊ. ಎಲ್ಲ ಮಾತು ಒಡಂಬಡು. ನೀನೇ ನನ್ನ ಪತಿ, ನಾನೇ ನಿನ್ನ ಸತಿ. ಕನ್ಯೆ ಸುಂದರ, ಮೂರು ಲೋಕದಲ್ಲಿಲ್ಲ. ಪರಮೇಶ್ವರನು ಹೇಗೆ ಮೆಚ್ಚಿರುವಂತೆ ಗಂಗೆಯನ್ನು ಕಾಮದ ಮೋಗಿಣಿಯಾದ ಉಳಿಸಿಯ ನಿನ್ನಂತ ಕಾಮನಿ ಮೋಗಿಣಿಯನ್ನ ಹಾಗೆ ಆ ನೀಲ ಕಂಡನವ ತಲೆಯಲ್ಲಿ ಕಹಿಯನ್ನು ಧರಿಸಿದನೆಂದು ಹೇಳಿದರೆ ನಿನಗಿಂತ ಮೂರ್ಖ ಇದ್ದಾಡುವರು.
ಎಲ್ಲಿ ಮಂದ ಗಜಗಾಮನಿಯೇ ಹೇಳುವೆನು ಕೇಳು. ಚೆನ್ನಾಗಿ ಎಂದಕ್ಕೆ ಸೂರ್ಯ ವಂಶತ್ತ ಭಗೀರಥನು ತಪಸ್ಸಕ್ಕೆ ಮಚ್ಚಿ ಆ ಶಂಕರನು ಲೋಕ ಕಲ್ಯಾಣಕ್ಕಾಗಿ ಸೂರ್ಯಗಂಗಿಯನ್ನು ತನ್ನ ತಲೆಯಲ್ಲಿ ಧರಿಸಿಕೊಂಡ ತನ್ನ ತಡಿಯಲ್ಲಿ ಧರಿಸಿದರೆಂದು ಎಂತ ಪವಿತ್ರ ಸಂಭೂತವನ್ನು ಬಿಟ್ಟು ಹುಟ್ಟು ಕೊರಡ ಕಣ್ಣಿನಿಂದ ನೋಡಿ ಎಲ್ಲ ಮುಂದೆ ಹೇಳಬೇಡ. ಎಲೆ ನಾರಿ ಇಡಿಲ್ಲ ಬಟ್ಟಲಕ್ಕೆ ನಾರಿ ಕೊನೆಯದಾಗಿ ಬೇಡಿಕೊಳ್ಳುವೆನು. ಕೊನೆಗಾಗಿ ಹೇಳಿದ್ರೆ ಇಲ್ಲಿ ಯಾರು ಕೆಲವರು ಕೇಳಬೇಕು. ಕೇಳಬರಲ್ಲ. ಕೇಳುವವರಿಗೆ ಬಿಡುವರು ಯಾರು? ಪಾರ್ಥ ಎಲೆ ಶ್ರೀಯಳೇ ಹೇಳುವೆ ಕೇಳು. ಎಲೆ ಮತಿ ಜೀವನಳಾದ ಉಲಿತಿಯೇ ಎಲ್ಲ ಮಾತನ್ನ ಲಾಲಿಸಿದೆ ಆಗುವುದು ನಿನ್ನ ಬಾಳು. ಅದೇನು? ಆ ದೇವಾದ ದೇವನಾದ ಈತನ ದತ್ತ ಬ್ರಹ್ಮನ ಪುತ್ರಿಯವಾದ ಪಾರ್ವತ ದೇವಿಯನ್ನ ತಲೆಯಲ್ಲಿ ಗಂಗೆಯನ್ನು ಗರಿಸಿದರಂತೆ. ಅವರು ಮಹಾ ಒಡೆಯರು. ಮೇಲಾಗಿ ಉತ್ಪತ್ತಿ ತಿಥಿ ಲಯಗಳೆಂಬ ಅಂತ ತ್ರಿಮೂರ್ತಿಗಳಲ್ಲಿ ನಮ್ಮಂತ ನರ ಮಾನವರಲ್ಲಿ ಸುಮ್ಮನೆ ಎಲ್ಲಂಗಡಿಗೆ ಒತ್ತು ಕಳೆಯಬೇಡ. ನಾನು ಮಾಡುವ ಕಾರ್ಯವು ಮುಂದೆ ಬಹಳ ಇದೆ. ನೀನು ಏನು ಹೇಳಿದರೆ ನಾನು ಕೇಳಲಾರನ ಕಂಡಿಯ ಸಂಪವೇನೆ ಏನೇ ಮತವೇನಿದ ರಾಣಿ ಎಲೆ ಶ್ರೀಯರೇ ಸುಮ್ಮನೆ ಇಲ್ಲ ಮಾತಿನಲ್ಲಿ ಎಷ್ಟು ಮಾತ್ರಕ್ಕೆ ಕೇಳಬಲ್ಲ ಕಲಿಯಬೇಡ ಹೊತ್ತು ವ್ಯರ್ಥ. ಏನಾಗಿ ಶ್ರೀಯರೇ ಅರ್ಜುನ ಎಲೆಯ ಕನ್ಯಾಮಣಿ ಹೇಳುವೆನು ಕೇಳು. ಅದೇನು ಮಾತು ಚೆನ್ನಾಗಿ ಹೇಳು. ನೋಡಿಬೇಡ ಎಲೆ ಶ್ರೀಯರೇ ಬಾರ ಎಲ್ಲ ಮನದ ಸೇರ ಹೀಗೆಯಲ್ಲ ಮನದ ಶೋಧ ಬಾರದೇನೋ ಏನೋ ನಾನು ಸೂರ್ಯನಲ್ಲೋ ಮಾನ ಸಮಯ ಪ್ರೇಮಸುಂದರ ಬಾರೋ ಬಾರೋ ಪ್ರೇಮಸುಂದರ. ತ್ರಿಮೂರ್ತಿಗಳ ಹೆಣ್ಣನ್ನು ಬಯಸಿದ ಮೇಲೆ ನಿನ್ನಂಥವರ ಪಾಡೇನು? ಯಾವ ತ್ರಿಮೂರ್ತಿಗಳ ಬಯಸಿರೋ ಬ್ರಹ್ಮನೋ ಸಹ ಹೆಣ್ಣು ಬಯಸಿದ ಲಕ್ಷ್ಮಿಯ ಜೊತೆ ವಿಶ್ವವೇದ ಎಲೆಯ ಕನ್ಯಾಮಣಿ ಎಲೆಯ ಕನ್ಯಾಮಣಿ ಅದೆಲ್ಲ ಬರಬೇಡ. ಎಲೆಯ ಶ್ರೀಯರೇ ಪಾರ್ಥ ಶ್ರೀಯಳೇ ಪಾರ್ಥ ಎಲೆ ಶ್ರೀಯಳೇ ನಿನ್ನ ಆತ್ಮಮಿತ್ರನಾದ ಶ್ರೀಕೃಷ್ಣ ಪರಮಾತ್ಮನು ನಾರದನ್ನು ಮದುವೆ ಮಾಡಿಕೊಳ್ಳಲಿಲ್ಲವೇ? 14 ತಂದಳು ತನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ರಕ್ಷಣೆಯನ್ನ ಮಾಡುವ ಪರಮಾತ್ಮನು ಸಾವಿರಾರು ಜನರನ್ನು ಮಾಡಿಕೊಂಡರೆ ಅದು ಸವಿಯಲಾರನು ಶ್ರೀಯಳೇ. ಪಾರ್ಥ
ಕನ್ಯಾಮಣಿಯನ್ನೇ ಬಯಸಿ ಬಂದಿರುವೇನು? ಮತ್ತೆ ಕನ್ಯಾ ಹುಡುಗನನ್ನ ಮಾಡಿಕೊಂಡು ಸುಖದಿಂದ ಇರಬಹುದಲ್ಲ? ಕನ್ಯಾ ಹುಡುಗರು ಬೇಡವೆಂದು ನಿನ್ನ ಬಳಿಗೆ ನಾನು ಬಂದಿರುವೆನು. ಆ ವಿಚಾರ ಬಿಡು, ಮೊದಲು ಈ ವಿಚಾರವನ್ನು ನಡೆಸಿಕೊಡು. ಇನ್ನೊಂದು ಸ್ತ್ರೀಯರು ಈ ಮುಂದಿನ ಕೇಳೋರು ಈ ಮಾತು ಸ್ತ್ರೀಯರು ಎನ್ನ ಮಾತು ನಡೆಸಿಕೊಡಬೇಕು. ನಡೆಸಬೇಕು. ಇದೇನದ ನಿರ್ಧಾರ? ಇದೇನ ಕೊನೆಯ ಮಾತು? ಇಲ್ಲವಾದ್ರೆ ಪ್ರಾಣವನ್ನು ಬಿಡುವೆನು. ಕಟ್ಟೆಯ ಪಾತ್ರ ಕಲೆ ಬೇಡ. ಹಾಗೆ ನಾಗರಾಣಿ ಸ್ವಲ್ಪ ತಡಿ. ನನಗಾಗಿ ನಿನ್ನ ಪ್ರಾಣವನ್ನ ಮಾತ್ರ ಹಠ ಮಾಡಿಕೊಳ್ಳಬೇಡ. ಆಹಾ, ಇದು ಏನು ಅಪಘಾತ ದೂರವದಲ್ಲ? ಪರಮೇಶ್ವರ ಗಂಗಾಧರ ನಟ ಸರಮಾಂಬರ, ಈಗ ನಾನು ಏನು ಮಾಡಬೇಕು? ಶ್ರೀಹರಿ ಕೃಷ್ಣ ಮುರಹರಿ ಮುರವರ್ಧನ ಜನಾರ್ದನ ಗೋವಿಂದ ಗೋಪಾಲ ನಿಲ್ಲದಿದ್ದದಂತೆ ಈ ನಾಗಕುಮಾರಿಯಾದ ಉಲಿಕೆಯನ್ನು ಲಗ್ನವನ್ನಾಗಿಯೇ ಇವಳನ್ನು ಬೆಳೆಯನ್ನು ಸ್ವೀಕರಿಸಬೇಕು. ಹಾಗೆ ಸ್ತ್ರೀಯರೇ ನೀನೇನೋ ಒಂಟಿಯಾಗಿ ಮಾತನಾಡುತ್ತಿದ್ದೆಲ್ಲ, ಕೇಳಿಸಿಕೊಳ್ಳಬಾರದೆಂದು ಆಚೆ ಕಡೆ ಇಟ್ಟಿದ್ದೆ. ಹಾಗೆ ನಾಗದೇವರ ಕುಮಾರಿಯಾದ ಉಲಿಕೆಯೇ ಹೇಳಲೇನು ಕೇಳು. ಚೆನ್ನಾಗಿ ಹೇಳು. ಗಿಡಕ್ಕೆ ನಗರವನ್ನ ಕಟ್ಟಂದರೆ ಕಟ್ಟವರದಾರು, ಸೂರ್ಯನಿಗೆ ಚಳಿಯಾದರೆ ಗಾಳಿ ಬೀಸವರದಾರು, ಚಂದ್ರನಿಗೆ ಚಳಿಯಾದರೆ ಕಂಬಳಿ ಒರೆಸವರದಾರು, ಸಮುದ್ರಕ್ಕೆ ನೀರಿನ ತಾಪವಾದರೆ ನೀರು ಕುಡಿಸಬಾರದಾರು. ಅದರಂತೆ ಆ ಬ್ರಹ್ಮನು ನನ್ನ ಅಣಿಯ ಮೇಲೆ ನಿನ್ನನ್ನು ಲಗ್ನವನ್ನ ಆಗಿರುವುದು ಬಂದಿದ್ದರೆ ಅದನ್ನು ತಪ್ಪಿಸಬಾರದಾರು. ಅದಕ್ಕಾಗಿ ಹೇಳಿದನು, ಅದನ್ನು ತಿಳಿದು ನಿನ್ನ ಬಿಟ್ಟದಂತೆ ನಿನ್ನ ಲಗ್ನವನ್ನ ಆಗುತ್ತಿದೆ, ನಿನ್ನ ಪ್ರಾಣ ಮಾತ್ರ ಹತ ಮಾಡಿಕೊಳ್ಳಬೇಡ. ಗಾಂಧರ್ವ ಗಿರಿಯಿಂದ ನಿನ್ನನ್ನು ಬರೆಸುವುದು ನಿನ್ನ ಇಷ್ಟದಂತಾಗಲಿ. ಸುಂದರಿ ನಾಗದೇವರ ಕುಮಾರಿ, ಮದುವೆ ಮಾಡಿಕೊಳ್ಳುತ್ತೇನೆಂದು ಈ ನಿನ್ನ ಮಧುರವಾದ ಮಾತು ಕೇಳಿ ಎಲ್ಲ ಮನಸ್ಸಿಗೆ ಬಹಳ ಅತ್ಯಾನಂದವಾಯಿತು. ಹಾಲು ತುಪ್ಪ ಬೆಳೆಸಂತಾಯಿತು ಸುಂದರಿ. ಏನು ತುಂಬ ಸಂತೋಷವಾಯಿತು. ಏನು ತುಪ್ಪ ಬೆಳೆಸಂತ ಆಗಲಿಲ್ಲವೇ? ನೀನೇ ನನ್ನ ಪತಿ, ನಾನೇ ನಿನ್ನ ಪತಿ. ಹೌದು ಪ್ರಿಯರೇ, ನಾವಿಬ್ಬರು ಸತಿಪತಿಗಳಾದ ಮೇಲೆ ಮತ್ತೇನು? ಅದಕ್ಕಾಗಿ ಪರಮಾತ್ಮನು ಕಲ್ಯಾಣ ಮತ್ತು ಕಲ್ಯಾಣ ಮತ್ತು ಕಲ್ಯಾಣ ಮಾಡಿ ಕಳಿಸಿದನು. ಶ್ರೀಕೃಷ್ಣ ಪರಮಾತ್ಮನ ಆಶ್ರಮಾದವೇ ನಮ್ಮ ಮೇಲಿರುವಲ್ಲ. ಹೌದು ಪ್ರಿಯರೇ, ನಮ್ಮ ಇಬ್ಬರ ಒಪ್ಪಿಕೊಂಡೆಯಲ್ಲ? ಒಪ್ಪಿಕೊಂಡರು ಪ್ರಿಯರೇ. ಎಲೆಯ ಕನ್ಯಾಮಣಿಯೇ, ಕನ್ಯಾಮಣಿ
ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಆನಂದವಾಯಿತು. ಹೌದು ಪ್ರಿಯಳೇ, ನನಗೆ ನಿನಕ್ಕಿಂತ ಆನಂದವಾಯಿತು. ಕನ್ಯೆ ಸುಂದರ ವೀರಾಕ್ಷಿ ವೀರ ಹಾಗೆಯೇ ಎಲ್ಲ ಪ್ರೀತಿಯ ಸತಿ ಮನೆಯಲಾದ ಉಲಿಸಿಯೇ ಇದು ಒಂದು ದಿನ ಇಲ್ಲ ಕಾಲವಲ್ಲ ಕಳೆದ ನಾಳಿನ ಬೆಳೆಯಿಲ್ಲ ಜಾವಕ್ಕೆ ನಮ್ಮ ನರಲೋಕಕ್ಕೆ ಹೋಗೋದು ಬಾ. ಆತ ಕಾರುಣ ಎಲ್ಲವೂ ಕಳಿಸಿಕೊಟ್ಟು 1 ವರ್ಷದ ಪರ್ಯಂತರ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬಂದು ಇನ್ನೊಂದು ಕರೆದುಕೊಂಡು ಹೋಗಲು ನಮ್ಮ ನರಲೋಕದಲ್ಲಿ ನಿಮ್ಮ ಬಗೆಯ ಬಡವ ಪ್ರೀತಿಯಿಂದ ಕಾಲವನ್ನು ಕಲಿಸುತ್ತದೆ ಎನ್ನ ಮುಚ್ಚಿನ ಮನೋಹರ, ನೀನು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬಾ. ಆಗ ನಿನ್ನ ಜೊತೆಯಲ್ಲಿ ನಾನು ಕರಿನಗರಕ್ಕೆ ಬರುವೆನು. ನಿನ್ನ ಜೊತೆಯಲ್ಲಿ ಸಂತೋಷವಾಗಿ ನಿನ್ನ ಸತಿಯಾಗಿ ಕಾಲವನ್ನು ಕಳೆಯುವೆನು. ಕನ್ಯೆ ಸುಂದರ ನವಮೋಹನ ಚಿನ್ನ. ಏನು ಹೇಳಿದ್ದಿಲ್ಲ? ನನಗೆ ಸಂತೋಷವಾಯಿತು. ಒಂದು ಪದ ಎನ್ನಾಡು ಎಂದು ಹೇಳಿದರು. ಏನು ಹೇಳಿದೆ? ಎಲ್ಲ ಪ್ರೀತಿಯ ಸಂತೋಷಪಡಿಸಿ ಎಂದು ಹೇಳಿದರು. ನಿನ್ನ ಮನಸ್ಸನ್ನು ಸಂತೋಷ ಪಡಿಸಬೇಕು. ಹೌದು ಪ್ರಿಯರೇ, ಗಂಡ ಎಂದಾದರೆ ಸಂತೋಷದಿಂದ ಬರ್ತೇನೆ ಹೇಳಿದರು. ಆಗಲೇ ಬೇಡ ಅಂದೆ. ಆಗ